ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯಲ್ಲಿ ಶಾಲಾ ವಿದ್ಯಾರ್ಥಿಗಳ ಕ್ರೀಡಾ ಪ್ರತಿಮೆ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಮೊದಲ ವರ್ಷದ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ. ಶ್ರೀ ಮಾರುತಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಕ್ರೀಡಾಕೂಟದಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ತಿಪ್ಪಸಂದ್ರ ಹೋಬಳಿಯ ವ್ಯಾಪ್ತಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿರುವ ಮೊದಲ ವರ್ಷದ ಕ್ರೀಡಾಕೂಟವು ಆಗಸ್ಟ್ 25ರಿಂದ 28ರವರೆಗೆ ಶ್ರೀ ಮಾರುತಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಸಮಾಜ ಸೇವಕರಾದ ಬಗ್ಗಿನಗೆರೆ BS ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿದರು. ವಿದ್ಯಾರ್ಥಿಗಳಲ್ಲಿ ಕ್ರೀಡಾಶಕ್ತಿ ಬೆಳೆಸುವುದು, ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವುದು ಮತ್ತು ಕ್ರೀಡಾ ಮನೋಭಾವ ಬೆಳೆಸುವುದು ಕ್ರೀಡಾಕೂಟಕ್ಕೆ ಮುಖ್ಯ ಉದ್ದೇಶವಾಗಿದೆ ಎಂದು ಬಗ್ಗಿನಗೆರೆ BS ಕುಮಾರ್ ತಿಳಿಸಿದರು. ಇದೇ ವೇಳೆ ತಿಪ್ಪಸಂದ್ರದ ಶ್ರೀ ಮಾರುತಿ ಕ್ರೀಡಾಂಗಣವನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸುವ ಉದ್ದೇಶವಿದ್ದು, ಈ ಕುರಿತು ನೂತನ ಸಚಿವರಾದ HC ಬಾಲಕೃಷ್ಣರವರ ಗಮನಕ್ಕೆ ತಂದು ಶೀಘ್ರದಲ್ಲೇ ಕ್ರೀಡಾಂಗಣ ಅಭಿವೃದ್ಧಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಕ್ರೀಡಾಕೂಟದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಿ ಪ್ರೋತ್ಸಾಹಿಸಲಾಯಿತು. ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕ್ರೀಡಾಕೂಟಕ್ಕೆ ಉತ್ತಮ ಸಹಕಾರ ನೀಡಿದರು. ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವ ಬೆಳೆಸುವ ಉದ್ದೇಶದಿಂದ ಈ ಕ್ರೀಡಾಕೂಟ ಆಯೋಜಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಶ್ರೀ ಮಾರುತಿ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಿಪ್ಪಸಂದ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ಯಲ್ಲಾಪುರ ಸಿಂಗ್ರಿಗೌಡ, ಸಂಕಿಗಡ ಚಂದ್ರು, ಬಗ್ಗಿನಗೆರೆ ಧನಂಜಯ, TAPCMS ರಮೇಶ್, ಶಿಕ್ಷಕ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ತಿನಂ ಪದ್ಮನಾಭ್ ಸೇರಿದಂತೆ ಹಲವು ಮುಖಂಡರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕ್ರೀಡಾಕೂಟದ ಮೂಲಕ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಪ್ರತಿಮೆಯ ಜೊತೆಗೆ ಶಿಸ್ತು, ಆತ್ಮವಿಶ್ವಾಸ ಹಾಗೂ ತಂಡದ ಮನೋಭಾವ ಬೆಳೆಸುವ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈಗ ತಿಪ್ಪಸಂದ್ರ ಹೋಬಳಿಲಿ ಮೊದಲನೇ ವರ್ಷದ ಕ್ರೀಡೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀಮಾನ್ DK ಶಿವಕುಮಾರ್ ಅವರ ಪರವಾಗಿ ಮತ್ತು ನನ್ನ ನಾಯಕರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಬಾಲಣ್ಣವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಮತ್ತು ನಮ್ಮ ಬಹುಮೂಲ ಅಧ್ಯಕ್ಷರಾದ ಶ್ರೀಮಾನ್ DK ಸುರೇಶ್ ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ಈ ಕ್ರೀಡಾ ನಡೀತಾ ಇದೆ. ಅವರಿಗೆ ನಾನು ನಮ್ಮ ತಿಪ್ಪಸಂದ್ರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅಲ್ಲಲ್ಲ, ನಾವು ಏನು ಮಾಡಿದ್ವಿ, ಹೋದ ವರ್ಷ ನಾವೇನು ಮಾಡಿದ್ದೋ 600 ಮಾರ್ಕ್ಸ್ ಮೇಲೆ ಮಾರ್ಕ್ಸ್ ತೊಗೊಂಡವ್ರಿಗೆ 3 ಲಕ್ಷ ರೂಪಾಯಿ ಅಂತ ಪ್ರೈಜಸ್ ಮಾಡಿದ್ದೋ. 2ನೇ ಪ್ರೈಜ್ಗೆ 2 ಲಕ್ಷ ಇಟ್ಟಿದ್ದೋ, 3ನೇ ಪ್ರೈಜ್ಗೆ 1 ಲಕ್ಷ ಇಟ್ಟಿದ್ದೋ. ಬಟ್ ನಮ್ಮ ತಿಪ್ಪಸಂದ್ರ ಜಿಲ್ಲಾ ಪಂಚಾಯತಿಲಿ ಯಾರೂ ಸಹ ಬರಲಿಲ್ಲ. ಆದರೆ ನಮ್ಮ ಧೀಮಂತ ನಾಯಕರಾದ ಬಾಲಣ್ಣವರ ಮಾರ್ಗದರ್ಶನದಲ್ಲಿ ಅವರೊಂದು ಐಡಿಯಾ ಹೇಳಿದ್ರು, ನೋಡಪ್ಪ ಈ ರೀತಿ ನೀನು ಅನೌನ್ಸ್ ಮಾಡಿದ್ದೀಯಾ, ಆದರೆ 80 ಮಾರ್ಕ್ಸ್ ಮೇಲೆ ತಗೊಂಡಿರೋರಿಗೆ ಹೋದನೇ ವರ್ಷ ಅದನ್ನು ಒಂದು ಲೀಸ್ಟ್ ಮಾಡಿ 35ರಿಂದ 40 ಜನ ವಿದ್ಯಾರ್ಥಿಗಳು ಬರ್ತಾರೆ, ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡೋಣ ಅಂತ ಹೇಳಿದ್ದಾರೆ. ಅದು ತಕ್ಕಂತೆ ಅವ್ರು ಏನು ಹೇಳ್ತಾರೋ ಅದು ತಕ್ಕಂತೆ ನಾನು ಪ್ರಶಸ್ತಿಗಳನ್ನು ಕೊಡ್ತೀನಿ. ಈ ಭಾಗದ ಮಕ್ಕಳು ಚೆನ್ನಾಗಿ ಆಡ್ತಾರೆ. ನಮಗೆ ತಿಪ್ಪಸಂದ್ರ ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಹೋಗಬೇಕು, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿದ್ದೀನಿ ವಿದ್ಯಾರ್ಥಿಗಳಿಗೆ. ಅವರು ಸಹ ಶ್ರಮಪಟ್ಟು ಆಡ್ತಾರೆ. ಅವರು ಪ್ರಶಸ್ತಿಗಳಿಗೂ ನಾವು ಇಲ್ಲಿಂದ ಫಸ್ಟು ಸೆಕೆಂಡ್ ತಗೊಂಡವ್ರಿಗೆ ನಾನು ಅವ್ರಿಗೂ ಸಹ ಬಾಲಣ್ಣವರ ಮಾರ್ಗದರ್ಶನದಲ್ಲಿ ಪ್ರಶಸ್ತಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದನ್ನು ಸಹ ನೆರವೇರಿಸ್ತೀನಿ. ಮತ್ತು ಈಗ 3 ದಿವಸ ಕ್ಯಾಂಪ್ ನಡೀತಾ ಇದೆ. 25, ನಾಳೆ 26 ಮೊಹರಂ ರಜೆ ಇರೋದ್ರಿಂದ, ಮುಸಲ್ಮಾನ್ ಬಾಂಧವರದು ಹಬ್ಬ ಇರೋದ್ರಿಂದ 27, 28ಕ್ಕೆ ಪಂದ್ಯಾವಳಿ ಮಾಡ್ತಾವ್ರೆ. ಅವರ 3 ದಿವಸಕ್ಕೂ ಸಹ ನಾನು ಊಟದ ಏರ್ಪಾಡು ಮಾಡ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಬಾಲಣ್ಣನವರ ಮಾರ್ಗದರ್ಶನ ಮತ್ತು DK ಅವರ ಮಾರ್ಗದರ್ಶನದಲ್ಲಿ ನಾನು ಈ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಅದನ್ನು ನಾನು ನನ್ನ ನಾಯಕರಾದ ಉಸ್ತುವಾರಿ ಮಂತ್ರಿಗಳಾದ ಬಾಲಣ್ಣವ್ರ ರಿಕ್ವೆಸ್ಟ್ ಮಾಡ್ಕೊತೀನಿ. ನೀವು ಮಾಗಡಿಯಲ್ಲೂ ಸಹ ಮಾಡಿದ್ದೀರಾ, ಕುದೂರಲ್ಲೂ ಸಹ ಮಾಡಿದ್ದೀರಾ, ನಮ್ಮ ZP ವ್ಯಾಪ್ತಿಗೆ ತಾವು ಮಾಡಿಕೊಡ್ಬೇಕು ಅಂತ ನಾನು ಅಧ್ಯಕ್ಷರನ್ನ ನನ್ನ ವೆಂಕಟೇಶ್ ಅವ್ರನ್ನ ಕರ್ಕೊಂಡೋಗಿ ನಾನು ವ್ಯವಸ್ಥಿತವಾಗಿ ಸ್ಯಾಂಕ್ಷನ್ ಮಾಡಿ ಕೊಡ್ತೀವಿ. ಈಗ ಪ್ರತಿಯೊಂದು ನಮ್ಮಲ್ಲಿ ತಿಪ್ಪಸಂದ್ರ ಹೋಬಳಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಈಗ ಮುಂದಿನ ತಿಂಗಳು DK ಶಿವಕುಮಾರ್ ಅವರ ಮತ್ತು DK ಸುರೇಶ್ ಅವರವರ ಶಂಕುಸ್ಥಾಪನೆಯಲ್ಲಿ ನಮ್ಮ ಬಾಲಣ್ಣವರ ನೇತೃತ್ವದಲ್ಲಿ 72 ಕೋಟಿ ರೂಪಾಯಿ ಕಾಮಗಾರಿ ಚಾಲನೆ ಸಿಗ್ತಾ ಇದೆ. ಅದು ಆಲ್ರೆಡಿ ಫೈನಾನ್ಸು ದುಡ್ಡು ಅಮೌಂಟ್ ಬಂದಿದೆ. ಈಗ ಕಾಂಟ್ರಾಕ್ಟ್ರು ಸಹ ಫಿಕ್ಸ್ ಆಗಿದ್ದಾರೆ. ಅದನ್ನು
20ನೇ ತಾರೀಕು ಪ್ಲಸ್ಸು ಇದನ್ನು ಇನ್ನೊಂದು 10 ಕೋಟಿ ಸಹ ಸ್ಯಾಂಕ್ಷನ್ ಮಾಡಿದ್ದಾರೆ ಶ್ರೀಮಾನ್ ಬಾಲಣ್ಣನವರು. ತಿಪ್ಸಂದ್ರದಿಂದ ಅಪ್ ಟು ಬಿಸ್ಕೂರದಿಂದ ಮುತ್ಸಾಗರದಿಂದ ಮರೂರವರೆಗೂ ಸಹ ಅದನ್ನು ಸಹ 10 ಕೋಟಿ ಮಾಡಿದ್ದಾರೆ. ಒಟ್ಟು 100 ಕೋಟಿ ಕಾಮಗಾರಿಗಳನ್ನು ತಿಪ್ಸಂದ್ರ ಜಿಲ್ಲಾ ಪಂಚಾಯತಿಗೆ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಮತ್ತು ಬಾಳವರ ನೇತೃತ್ವದಲ್ಲಿ ಸ್ಯಾಂಕ್ಷನ್ ಆಗಿದೆ. ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ದೈಹಿಕ ಶಿಕ್ಷಕರ ಕೊರತೆ ಇದೆ ಅಂತ ನನ್ನಲ್ಲಿ ಒಂದು ಬಂದಿದೆ. ಅದನ್ನು ಶ್ರೀಮಾನ್ ಬಾಲಣ್ಣನವರ ಮಾರ್ಗದರ್ಶನ ಮತ್ತು ಡಿ ಕೆ ಸುರೇಶ್ ಮಾರ್ಗದರ್ಶನದಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಅದನ್ನು ದಯವಿಟ್ಟು ಅದನ್ನು ಇಬ್ಬರು ಅಂದರೆ ಈ 2 to 3 PT ಟೀಚರ್ನ ನಾನು ಕೊಡೋ ವ್ಯವಸ್ಥೆ ಮಾಡ್ತೀನಿ ಸಾಹೇಬ್ರೆ. ಸರ್, ಈಗ ಈ ಭಾಗದಲ್ಲಿ ಸುಮಾರು ಸಮಸ್ಯೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಮುಂದಿನ ಜಿಲ್ಲಾ ಪಂಚಾಯತ್ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀರಾ ಅಂತ? ನೋನು ಆ ದೃಷ್ಟಿ ನನ್ನಲ್ಲಿಲ್ಲ. ನಾನು ಒಬ್ಬ ಸಮಾಜ ಸೇವಕ. ಆದರೆ ಶ್ರೀಮಾನ್ ಬಾಲಣ್ಣನವರು ಮತ್ತು ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರು ನನಗೆ ನನ್ನ ಕಾರ್ಯಕ್ರಮಗಳು ಗುರುತಿಸಿ ಕೊಟ್ಟರೆ ನಾನು ನಿಂತ್ಕೊತೀನಿ. ಇಲ್ಲ ಅಂದರೆ ಅವ್ರು ಬೇಡ ಬೇರೆದು ಮಾಡಿದ್ರು ನಾನು ರೆಡಿ ಇದ್ದೀನಿ. ನಾನೇನು ಜಿಲ್ಲಾ ಪಂಚಾಯತಿಗೆ ಅಂತ ಈ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ನಾನು ಸಮಾಜ ಸೇವೆ ಶ್ರೀಮಾನ್ ಬಾಲಣ್ಣವರ ಮಾರ್ಗದರ್ಶನದಲ್ಲಿ ನಾನು ಈ ಸೇವೆಗಳು ಮಾಡ್ತಾಯಿದ್ದೀನಿ. ನನ್ನ ವೈಯಕ್ತಿಕವಾಗಿ ನನ್ನ ZP ಸೀಟ್ ಸಿಗಬೇಕು ಅಂತ ನಾನು ಮಾಡ್ತಾ ಇಲ್ಲ. ಅದಕ್ಕೆ ನಾನು 22 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ದುಡಿದಿದ್ದೀನಿ. ಆದ್ದರಿಂದ ಕೊಟ್ಟರೆ ನಾನು ನಿಂತ್ಕೊತೀನಿ. ಇಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ ಕಾರ್ಯಕರ್ತನಾಗಿ ಇರು ಅಂದರೆ ಇರ್ತೀನಿ. ನಾನು 3 ಅಂಶವನ್ನು ಹೇಳ್ತೀನಿ. ಯಾಕೆಂತಂದರೆ ಸಮಯ ಇಲ್ಲ, ಮಳೆ ಬೇರೆ ಬರೋ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಅಧ್ಯಕ್ಷ ಭಾಷಣ ಕೂಡ BS ಕುಮಾರ್ ಸರ್ ಈಗ ಮುಂದೆ ಮಾಡಲಿದ್ದಾರೆ. ಹೀಗಾಗಿ ಒಂದು 4 ಅಂಶ ಹೇಳಿ ನನ್ನ ಮಾತನ್ನು 3 ನಿಮಿಷದಲ್ಲಿ ಮುಗಿಸ್ತೀನಿ. ಮೊದಲನೇದು, ಕ್ರೀಡಾಕೂಟಗಳು ನಮ್ಮ ತಾಲೂಕಿನಲ್ಲಿ ಮತ್ತಷ್ಟು ವೈಭವಯುತವಾಗಿ ನಡಿಬೇಕು ಅನ್ನತಕ್ಕಂಥದ್ದು ನಮ್ಮ ಅಪೇಕ್ಷೆ. ಈಗಾಗಲೇ ದಯಾನಂದ್ ಸರ್ ಹೇಳ್ತಾಯಿದ್ರು, ನಮ್ಮ ತಿಪ್ಸಂದ್ರ ಹೋಬಳಿನಲ್ಲೇ ಒಳ್ಳೆ ಕ್ರೀಡಾಂಗಣ ಇದೆ ಅಂತ ಅಂದ್ಬಿಟ್ಟು. ಒಂದು ಈಗ ಮಾಗಡಿನಲ್ಲಿ ಕ್ರೀಡಾಂಗಣ ನೆರವೇರ್ತಾ ಇದೆ. ಕುದೂರಿನಲ್ಲೂ ಕೂಡ ಹೊಸ ಕ್ರೀಡಾಂಗಣವನ್ನು ಏನು ಮಾಡ್ತಾ ಇದ್ದಾರೆ, ಶಾಸಕರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಹಿಂದೆ ಇಲ್ಲಿ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡುವಂತಕ್ಕಂಥ ಕೆಲಸ ಆಗಿತ್ತು. ಈಗೂ ಕೂಡ ಅದೇ ರೀತಿ ಕುದೂರು ಮತ್ತು ಮಾಗಡಿ ಮಾರ್ಗದಲ್ಲಿ ನಮ್ಮ ತಿಪ್ಸಂದ್ರಿಗೂ ಕೂಡ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಸಚಿವರಲ್ಲೂ ಕೂಡ ಮನವಿ ಮಾಡ್ತೇನೆ. ಜೊತೆಗೆ BS ಕುಮಾರ್ ಸರ್ ಇದ್ದಾರೆ, TG ವೆಂಕಟೇಶ್ ಸರ್ ಇದ್ದಾರೆ, ಜೊತೆಗೆ ಅನೇಕ ಧುರೀಣರಿದ್ದಾರೆ. ಜೊತೆಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಕೂಡ ನಮ್ಮ ಹೋಬಳಿನವರೇ ಆಗಿದ್ದಾರೆ. ಮಲ್ಲೂರು ಲೋಕೇಶ್ ಸರ್ ಇದ್ದಾರೆ. ನಮ್ಮ ಹೋಬಳಿ ಕ್ರೀಡಾಂಗಣಕ್ಕೂ ಕೂಡ ಮಾರುತಿ ಕ್ರೀಡಾಂಗಣ ಕೂಡ ಒಂದು ಹೈಟೆಕ್ ಕ್ರೀಡಾಂಗಣವಾಗಿ ರೂಪುಗೊಳ್ಳಬೇಕು ಅನ್ನೋಂತಕ್ಕಂಥ ಮನವಿಯನ್ನು ಕೂಡ ನಾವು ಅದನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಅದನ್ನು ಅವ್ರಿಗೆ ತಲುಪಿಸಿ. ನಮ್ಮ ಕ್ರೀಡಾಂಗಣ ಯಾಕೆಂದರೆ ಕುದೂರು ಮತ್ತು ಮಾಗಡಿ ಅತಿ ಹೆಚ್ಚು ನಗರಕ್ಕೆ ಹೊಂದಿರುವಂತಕ್ಕಂಥ ಪ್ರದೇಶಗಳು. ನಮ್ಮ ಮಕ್ಕಳಿಲ್ಲ, ಗ್ರಾಮೀಣ ಭಾಗದ ಮಕ್ಕಳು ಇಲ್ಲಿ ಜಾಸ್ತಿ ಇದ್ರೆ ಸೌಲಭ್ಯ ಪಡ್ಕೋತಾರೆ. ಆ ನಿಟ್ಟಿನಲ್ಲಿ ಇದೊಂದು ಮನವಿ ಸಲ್ಲಿಸಬೇಕು ಅನ್ನೋಂತಕ್ಕಂಥದ್ದು ಒಂದನ್ನು ಹೇಳ್ತಾ, ಜೊತೆಗೆ 2ನೇ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಹೋಬಳಿನಲ್ಲಿ ಕ್ರೀಡಾಕೂಟ ನಡೀತಾ ಇರುವಂಥದ್ದು ಅರ್ಥಪೂರ್ಣವಾಗಿ ನಡೀತಾ ಇದೆ. ಏನು ಕ್ರೀಡಾ ಜ್ಯೋತಿ ಸ್ವೀಕಾರ ಆಗಿರ್ಬೋದು, ಧ್ವಜವಂದನೆ ಆಗಿರ್ಬೋದು, ಇವೆಲ್ಲ ಆಯಾಮಗಳು ಏನಿದ್ದಾವೆ ಅವು ಒಂದು ನಿಮಗೆ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿಯ ಸಂಕೇತವಾಗಿ ಏನಾಗ್ತದೆ, ಅದು ನಿಮಗೆ ಗೋಚರ ಆಗ್ತದೆ. ಅದಕ್ಕೋಸ್ಕರ ಇಂಥ ಪದ್ಧತಿಗಳು ದಯಮಾಡಿ ಎಲ್ಲ ಕ್ರೀಡಾಕೂಟದಲ್ಲೂ ಕೂಡ ಇದನ್ನು ಆಯೋಜನೆ ಮಾಡಬೇಕು ಮೇಡಮ್ ಅನ್ನುವಂಥಕ್ಕಂಥದ್ದನ್ನು ಕೂಡ ಮನವಿ ಮಾಡ್ತಾ, ಜೊತೆಗೆ ಹಿಂದೆ ಸ್ಪೋರ್ಟ್ಸ್ ಮಾಡಬೇಕಾದ್ರೆ ಪಥಸಂಚಲನ ಕೂಡ ಮಾಡ್ತಾಯಿದ್ರು ಸರ್. ಅವಾಗ ತಂಡದ ನಾಯಕ ಅಂತ ಬರೋರು ಅವಾಗ ಬ್ಯಾನ್ಸೆಟ್ ಮುಖಾಂತರ ಹೋಗಿ ಸಾಕಷ್ಟು ಆಯಾಮಗಳೆಲ್ಲ ಒಂದು ಕಡೆ ಈ ಜಾಗತಿಕ ಯುಗದಲ್ಲಿ ಅವೆಲ್ಲ ಒಂದೊಂದೇ ಕಳಚೋಗ್ತಾ ಇದ್ದಾವೆ. ಅವನ್ನೆಲ್ಲ ದಯಮಾಡಿ ನೀವು ನಿಮ್ಮ ಕ್ರೀಡಾ ನಿಯಮಗಳಲ್ಲಿ ಜೋಡಿಸ್ಕೊಳ್ತಾ ಮತ್ತೆ ಅವಕ್ಕೆ ಮರುಜೀವ ಕೊಡುವಂತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಮನವಿಯನ್ನು ಮಾಡ್ತಾ, 3ನೇ ವಿಚಾರ, ನಮ್ಮ ಆಗಲೇ TG ವೆಂಕಟೇಶ್ ಸರ್ ಹೇಳಿದ್ರು ದೈಹಿಕ ಶಿಕ್ಷಕರು ಕೊರತೆ ಇದ್ದಾರೆ ನಮ್ಮ ತಾಲೂಕಿನಲ್ಲಿ ಅಂತ. ಇನ್ನೊಂದು ವಿಶೇಷ ಅಂದರೆ ಸರ್, ಹೋದ ಬಾರಿ ನಾವು ಕುದೂರಿನಲ್ಲಿ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ, ಮೊದಲನೇದು. ಆಗ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಕರನ್ನು ವಿಶೇಷವಾಗಿ ಗುರುತಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಅದನ್ನು ಅನೌನ್ಸು ಕೂಡ ಮಾಡಿದ್ವಿ. ಕಾರಣ ಏನಕ್ಕಪ್ಪ ಅಂತಂದರೆ, ಹೋದ ವರ್ಷ ನಮ್ಮ ಮಾಗಡಿ ತಾಲೂಕು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಮುಡಿಗೇರಿಸ್ಕೊತು. ಅದಕ್ಕೋಸ್ಕರ ಅಂದರೆ ದೈಹಿಕ ಶಿಕ್ಷಕರು ಕೂಡ ಎಫರ್ಟ್ ಹಾಕಿದ್ದಾರೆ. ಅದ್ರ ಜೊತೆಗೆ ಕೆಲವು ಶಾಲೆಗಳ ದೈಹಿಕ ಶಿಕ್ಷಕರಿಲ್ಲ, ಆದರೂ ಕೂಡ ಪಾಠ ಮಾಡೋ ಶಿಕ್ಷಕರು ಏನು ಮಾಡಿದ್ದಾರೆ, ಕೌಶಲ್ಯಗಳನ್ನು ಕಲಿಸ್ಕೊಟ್ಟು ಅವ್ರನ್ನ ಪ್ರಶಸ್ತಿ ಗೆಲ್ಲೋ ಥರ ಕೆಲಸವನ್ನು ಮಾಡಿದ್ರು. ಹೋದ ಬಾರಿ 2025-26ನೇ ಸಾಲಿನಲ್ಲಿ ಮಾಗಡಿ ತಾಲೂಕಿನ ಅತಿ ಹೆಚ್ಚು ಬಹುಮಾನಗಳನ್ನು ಜಿಲ್ಲಾ ಮಟ್ಟದಲ್ಲಿ
ಪಡ್ಕೋತು. ಅದಕ್ಕೋಸ್ಕರ ದಯಮಾಡಿ ನಮ್ಮೆಲ್ಲ ಶಿಕ್ಷಕರುಗಳಿಗೆ, ದೈಹಿಕ ಶಿಕ್ಷಕರಿಗೆ ಒಂದು ಚಪ್ಪಾಳೆಯನ್ನು ನೀವು ಕೊಡಬೇಕು. ಮುಂದೆ ಕೂಡ ನಮ್ಮ ತಾಲೂಕು ಸಮಗ್ರ ಪ್ರಶಸ್ತಿಯನ್ನು ತಗೋಬೇಕು ಅಂತ ಹೇಳ್ತಾ, ಮತ್ತು ಹೋಬಳಿ ಮಟ್ಟದಲ್ಲೂ ಕೂಡ ಅತಿ ಹೆಚ್ಚು ಬಹುಮಾನಗಳನ್ನು ನಮ್ಮ ಮಕ್ಕಳು ಗೆಲ್ಲಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಕ್ರೀಡಾಂಗಣದಲ್ಲಿ ಹಿಂದೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಕೂಡ ಆಯೋಜನೆ ಮಾಡಿರೋಂತಕ್ಕಂಥ ಖ್ಯಾತಿ ಈ ಒಂದು ಕ್ರೀಡಾಂಗಣಕ್ಕಿದೆ. ಒಂದು ಮಾಗಡಿ ಬಿಟ್ಟರೆ, ಕುದೂರು ಬಿಟ್ಟರೆ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ಸರ್ ನಮ್ಮ ತಾಲೂಕಿನಲ್ಲಿ ಎಲ್ಲೂ ಕೂಡ ನಡೆದಿಲ್ಲ. ಕಬಡ್ಡಿ ಕ್ರೀಡಾಕೂಟ ಒಂದು ನಡೆದಿತ್ತವಾಗ ಒಂದು ಬಾರಿ. ಅವಾಗ ಸತ್ಯನಾರಾಯಣರವರು ಶಿರಾ ಶಾಸಕರಾಗಿದ್ದರು, ಸಚಿವರಾಗಿದ್ದಾಗ ಬಂದಿಲ್ಲ, ಅದನ್ನು ಉದ್ಘಾಟನೆ ಮಾಡಿ ಕಬಡ್ಡಿ ಕ್ರೀಡಾಂಗಣವನ್ನು ಕೂಡ ನಡೆಸಿದರು ಅಂತ ಹೇಳ್ತಾ, ಜೊತೆಗೆ ಮಳೆ ಬರ್ತಾ ಇದೆ, ದಯಮಾಡಿ ಎಲ್ಲರೂ ಕೂಡ ಕ್ರೀಡಾ ಸ್ಫೂರ್ತಿಯಿಂದ ನೀವು ಆಟ ಆಡಿ ಬಹುಮಾನವನ್ನು ಗೆಲ್ಲಿ ಅಂತ ಹೇಳ್ತಾ, ಚಿನ್ನಾರಿ ಮುತ್ತನನ್ನು ನೀವು ಏನು ಮಾಡಿ ಆದರ್ಶವಾಗಿಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತೆ. ಏನೋ ದೈಹಿಕವಾಗಿ ನಾವು ಸದೃಢರಾದಾಗ ಮಾತ್ರ ಎಲ್ಲದೂ ಸಾಧ್ಯ. ದೈಹಿಕವಾಗಿ ಸದೃಢರಾದರೆ ಆರೋಗ್ಯನೂ ಚೆನ್ನಾಗಿರ್ತದೆ. ಆರೋಗ್ಯ ಚೆನ್ನಾಗಿದ್ದರೆ ನಾವು ಓದಿನಲ್ಲಿ ಏಕಾಗ್ರತೆಯನ್ನು ಸಾಧಿಸಿ ಓದನ್ನು ನಾವು ಯಶಸ್ವಿಗೊಳಿಸ್ಬೋದು. ಹಾಗಾಗಿ ದೈಹಿಕ ಕ್ರೀಡೆ ಎಲ್ಲ ಶಾಲೆಗಳಿಗೂ ಮುಖ್ಯ. ಆದರೆ ಇಡೀ ಹೋಬಳಿನಲ್ಲಿ ಇಬ್ಬರೇ ದೈಹಿಕ ಶಿಕ್ಷಕರಿರೋದು ಅಂತ ನನ್ನ ಅನಿಸಿಕೆ. ದೈಹಿಕ ಶಿಕ್ಷಕರು ಹಿಂದೆ ಸಂಗೀತ ಟೀಚರ್ ಇದ್ದರು. ಸಂಗೀತ ಟೀಚರ್ ಬೇಡ, ಅಟ್ಲೀಸ್ಟ್ ದೈಹಿಕ ಶಿಕ್ಷಕರನ್ನ ಎಲ್ಲ ಶಾಲೆಗಳಲ್ಲೂ ನೇಮಿಸೋಂಥ ಕೆಲಸ ಆಗಬೇಕು. ಇರೋ ದೈಹಿಕ ಶಿಕ್ಷಕರು ಸರಿಯಾಗಿ ಕೆಲಸ ಮಾಡಬೇಕು. ಇರೋ ದೈಹಿಕ ಶಿಕ್ಷಕರು ಈಗ ನೋಡಿದ್ವಿ, ಈಗ ಅಲ್ಲಿ ನಮ್ಮಲ್ಲಿ ಎಲ್ಲದೂ ಕೊರತೆ ಇದೆ. ಈ ಮಕ್ಕಳು ಮುಂದೆ ಹೇಳೋದಲ್ಲ ಆ ವಿಚಾರಗಳನ್ನ. ನಾವು ಹೆಂಗಿರ್ತೀವಿ ಮಕ್ಳು ಹಂಗಿರ್ತಾರೆ. ನಮಗೆ SL ಚಂದ್ರಶೇಖರ್ ಅಂತ ಬರೋರು, ಶಿಸ್ತಾಗಿ ಇನ್ಶರ್ಟ್ ಮಾಡಿಕೊಂಡು ನೀಟಾಗಿ ಬಟ್ಟೆ ಹಾಕ್ಕೊಂಡು, ಇಲ್ಲಿರೋರಿಗೆಲ್ಲ ಗೊತ್ತದೆ. ಅವ್ರನ್ನ ನಾವು ಇವತ್ತು ನಾನು ಅವ್ರನ್ನ ಪಾಲಿಸ್ತೀನಿ. ನಮ್ಮ ಹತ್ರನೂ ಟೀ ಶರ್ಟ್ ಅವೆ, ನಾವು ಹಾಕ್ಕೊಂಬರ್ಬೋದು ಹೇಳಿ. ನನ್ನ ಹತ್ರನೂ 4-5 ಟೀ ಶರ್ಟ್ ಅವೆ, ಅವು ಹಾಕೊಳ್ಳೋಕ್ಕೆ ಮುಜುಗರ. ನೀವು ಮಕ್ಕಳು ಮುಂದೆ PE ಟೀಚರ್ಸು, ಬೇರೆ ಟೀಚರ್ಸ್ ಅಲ್ಲ, PE ಟೀಚರ್ಸು ನೀವು ಯಾವ ಥರ ಬಂದಿದ್ದೀರಾ ನೀವೇ ನೋಡ್ಕೋಬೇಕು ದಯವಿಟ್ಟು. ನಿಮ್ಮನ್ನು ಮಕ್ಕಳು ಅನುಸರಿಸ್ತಾರೆ. ನಾವು ಪ್ರತಿ ಸಾರಿನೂ ಇವನ್ನೆಲ್ಲ ಹೇಳ್ಕೊತ ಕೂತ್ಕೊಳ್ಳೋಕ್ಕಾಗಲ್ಲ. ಆಟ ಆಡಿಸ್ತೀರಿ ಬೇಡ, ನೀವು ಅಟ್ಲೀಸ್ಟು ನೀವು ಮಕ್ಕಳು ಮುಂದೆ ಸಾರ್ವಜನಿಕವಾಗಿ ನೀವು ಕಾಣಿಸ್ಕೊಳ್ಳೋದು ಮುಖ್ಯ ಆಯ್ತದೆ. ದಯವಿಟ್ಟು ಇದನ್ನು ಅನ್ಯತಾ ಭಾವಿಸಬಾರ್ದು. ಎಲ್ಲರಿಗೂ ಅನ್ವಯ ಆಗಲ್ಲ ಇದು. ಯಾಕೆಂದರೆ ಇರೋರು ಇದ್ದಾರೆ, ಇಲ್ಲರೇ ಇರೋರು ನಾವೇನು ಮಾಡಿದ್ರೂ ನಡೀತದೆ ಅನ್ನೋ ಭಾವನೆ ಬೇಡ. ನಿಮ್ಮನ್ನು ದೇವ್ರನ್ನಾರು ಒಬ್ಬ ನೋಡ್ತಾ ಇರ್ತಾನೆ, ನಿಮ್ಮನ್ನು ಬೇರೆಯವ್ರು ನೋಡಲಿಲ್ಲ ಅಂದ್ರೂ ದೇವರಾದ್ರೂ ನೋಡ್ತಾ ಇರ್ತಾನೆ. ಅರೆ ನನ್ನ ವೃತ್ತಿಗೆ ನಾನು ನ್ಯಾಯ ಒದಗಿಸ್ತಾ ಇದ್ದೀನಾ ಇಲ್ವಾ ಅನ್ನೋದು. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಮಕ್ಕಳನ್ನು ಶಿಸ್ತು ಅಂತಂದರೆ ನಿಮ್ಮಿಂದನೇ ಮಕ್ಕಳು ಶಿಸ್ತು ಕಲ್ತ್ಕೊಳ್ಳೋದು. ಲೆಫ್ಟು ರೈಟ್ ಹೇಳ್ಕೊಡೋರು ನೀವೇ, ಹಾಗೆ ಪೀಚೆ ಹೇಳ್ಕೊಡೋರು ನೀವೇ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ಕೊಳ್ತೀರ ಅಂತ ಹೇಳ್ತಾ, ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಏನು ಈ ಕೋರ್ಟಲ್ಲಿ ಇದ್ದಿದ್ದರಿಂದ ಜೂನ್ ತಿಂಗಳಲ್ಲಿ ನಡಿಬೇಕಾದಂಥ ಈ ಸ್ಪೋರ್ಟ್ಸ್ ಇವತ್ತು ನಡೀತಾ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ನೋಡಿ 170 ಕೋಟಿ ಜನಸಂಖ್ಯೆ ಇದನ್ನು ನಾವ್ಯಾರು ಇವತ್ತು ಒಲಿಂಪಿಕ್ಸಲ್ಲಿ ಯಾವುದೇ ಪದಕಗಳನ್ನಾಗಲಿ ಯಾವುದು ಹತ್ರಕ್ಕೂ ನಾವು ಸುಳಿಯೋಕ್ಕಾಗ್ತಾ ಇಲ್ಲ. ಹಾಗಾಗಿ ಹೇಳ್ತಾರೆ ಕ್ರೀಡೆಯಲ್ಲಿ ನಾವು ಭಾಳ ಅವಕಾಶ ಕೊಟ್ಬಿಡ್ತಾ ಇದ್ದೀವಿ, ಭಾಳ ಮಾಡ್ತೀವಿ. ಯುವಜನ ಸೇವಾ ಕ್ರೀಡಾ ಇಲಾಖೆನೇ ಇದೆ, ಜಿಲ್ಲೆಗೂ ಒಂದೊಂದು ಅಧಿಕಾರಿ ಇದ್ದಾರೆ, ಯಾರೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವೆಲ್ಲ ಯುವಕರು, ನಮ್ಮಲ್ಲಿ ಭಾರತದಲ್ಲಿ ವೃದ್ಧರು ಎಷ್ಟಿದ್ದಾರೋ ಯುವಕರು ಅಷ್ಟೇ ಇದ್ದಾರೆ. ಹಾಗಾಗಿ ಯುವ ಶಕ್ತಿ ನಮ್ಮ ಭಾರತದಲ್ಲೇ ಜಾಸ್ತಿ ಇರೋದು. ಮುಂದಿನ ದಿನಗಳಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಏನು ಜಂಜಿ ಅಂತ ಹೇಳ್ತಾರೆ ಇವಾಗೆಲ್ಲ ನೋಡಿದ್ರಲ್ಲ, ಈಗ ಜಿರ್ಲೆ ಪಾರ್ಟಿ ಎಲ್ಲ. ಹಾಗಾಗಿ ಯುವಕರು ನೀವೇ ಶಕ್ತಿ, ಇವಾಗ ಈ ದೇಶಕ್ಕೆ ಶಕ್ತಿ ನೀವೇ. ಮುಂದಿನ ದಿನಗಳಲ್ಲಿ ತಾವೆಲ್ಲ ಸದೃಢ ಆರೋಗ್ಯನ ಪಡಿತೀರ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ನಾನು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಈ ಕ್ರೀಡಾಕೂಟಗಳು ಮುಂದುವರೆದು ಈ ದಿನ ನಾವು ಕ್ರೀಡಾಕೂಟಗಳನ್ನು ನಡೆಸ್ತಾ ಇದ್ದೀವಿ. ನಮ್ಮ ಎಲ್ಲ ಮುದ್ದು ಮಕ್ಕಳು ಯಾವುದೇ ರೀತಿಯ ತೊಂದರೆಗಳನ್ನು ಮಾಡಿಕೊಳ್ಳದೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ, ಹಾಗೆ ನಮ್ಮ ದೈಹಿಕ ಶಿಕ್ಷಕರು ಕೂಡ ನಿಷ್ಪಕ್ಷಪಾತವಾದಂಥ ತೀರ್ಮಾನವನ್ನು ಕೊಟ್ಟು ಕ್ರೀಡಾಕೂಟಗಳನ್ನು ನಡೆಸಿ, ಹಾಗೆ ಇಲ್ಲಿ ಸುಮಾರು ಬದಲಾವಣೆಗಳು ಆಗಬೇಕಂತ ನಾನು ಕೇಳಿದೆ. ಆ ಬದಲಾವಣೆಗಳು ನಮ್ಮ ದೈಹಿಕ ಶಿಕ್ಷಕರ ಮಿತ್ರರ ಪರವಾಗಿ ಮುಂದಿನ ಕ್ರೀಡಾಕೂಟದಷ್ಟೊತ್ತಿಗೆ ನಾವು ಎಲ್ಲ ಬದಲಾವಣೆಗಳನ್ನು ಮಾಡಿಕೊಡ್ತೀವಿ ಅಂತ ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.